ನಿಯಮಾನುಸಾರ ರಾಗಿ ಖರೀದಿಗೆ ಡಿಸಿ ಆದೇಶ. ರೊಚ್ಚಿಗಿದ್ದ ರೈತರು ಸಾಲಿಗ್ರಾಮ ರಸ್ತೆ ತಡೆ ಕೆಲವು ಗಂಟೆಗಳವರೆಗೆ ಉದ್ವಿಗ್ನ ಪರಿಸ್ಥಿತಿ. ತಹಸೀಲ್ದಾರ್ ರುಕಿಯಾ ಬೇಗಂ ಸ್ಥಳಕ್ಕೆ ಭೇಟಿ ಬಳಿಕ ರೈತರು ಶಾಂತಿ, ಗೊಂದಲಕ್ಕೆ ಫುಲ್ ಸ್ಟಾಪ್. ರಾಗಿ ಖರೀದಿಗೆ ಮುಂದಾದ ಅಧಿಕಾರಿಗಳು. ಏನ್ ಪರಿಸ್ಥಿತಿ ಏನಿಲ್ಲ. ಇವತ್ತು ಈಗ 4 ದಿವಸ ಹಿಂದೆ ಸಾರಾಮಹೇಶ್ವರು ಮಾಜಿ ಸಚಿವರು ಒಂದು ಪ್ರಶ್ನೆ ಮಾಡಿದ್ದಾರೆ. ಏನು ರಾಗಿ ಖರೀದಿ ಕೇಂದ್ರದಲ್ಲಿ ಕ್ವಿಂಟಾಲ್ಗೆ 4 ಕೆಜಿ ತಗೋತಾವ್ರೆ, ಏನು 1 ಕೆಜಿ ಕ್ವಿಂಟಾಲ್ಗೆ 50 ಕೆಜಿಗೆ 1 ಕೆಜಿ 150 ಗ್ರಾಮ್ ಏನೋ ತಗೋಬೇಕು ಅಂತ ಹೇಳಿದ್ರು. ಅವರು ಮಾಜಿ ಸಚಿವರು ಅವರು ಅಧಿಕಾರದಲ್ಲಿದ್ದಾಗ, ಅವರು ಶಾಸಕರಾಗಿದ್ದಾಗ ಅವ್ರ ಅವಧಿನಲ್ಲೂ ಕೂಡ ಇದೇ ಪರಿಸ್ಥಿತಿ ಬಂದಿರೋದು. ಏನೋ ಕ್ವಿಂಟಲ್ 4 ಕೆಜಿ ರೈತರಿಂದ ಲೇಬರ್ಸ್ಗೆ 26 ರೂಪಾಯಿ ದುಡ್ಡನ್ನ ಕೊಡ್ತಾ ಇದ್ದಾರೆ. ಇದು ಇವತ್ತು ನಿನ್ನೆ ಜಿಲ್ಲಾಧಿಕಾರಿಗಳು ಇದನ್ನ ತಿಳಿಸವ್ರೆ. ಆದ್ರೆ ಈಗ ಇಷ್ಟು ದಿವಸ ಇಲ್ಲದೆ ಇರೋದು, ಇವಾಗ ಏನಕ್ಕೆ ಈ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಈಗ ರೈತರು ಭಾನುವಾರ ದಿವಸ ಬಂದಿರೋದು, ಭಾನುವಾರದಿಂದ ಮಂಗಳವಾರಕ್ಕೆ ಒಂದು ಟ್ರ್ಯಾಕ್ಟರ್ಗೆ 2,500 ರೂಪಾಯಿ ಬಾಡಿಗೆ ಕೇಳ್ತಾವ್ರೆ. ಇದು ಗೊಂದಲ ಆಗಿರೋದು, ನಿನ್ನೆಯಿಂದ ಇದು ಗೊಂದಲ ಆಗೈತೆ. ಇದು ಯಾರು ಹೇಳಿದಾರೆ ಏನು ಅನ್ನೋದನ್ನ ಇವರು ಪ್ರಶ್ನೆ ಮಾಡ್ತಾ ಇದಾರೆ. ಹೇಳಿಕೆ ಕೊಟ್ಟಿರೋದ್ರಿಂದ ಅವರು ರಾಗಿ ಖರೀದಿ ಕೇಂದ್ರಕ್ಕೆ ಬಂದು ಈ ಪ್ರಶ್ನೆನ ಅವರು ಎತ್ತಿರೋದ್ರಿಂದ ಈಗ ರೈತರುಗಳೆಲ್ಲ ಏನ್ ಕೇಳ್ತಾ ಇದಾರೆ ಅಂದ್ರೆ, ನೀವು ನಿಮ್ಮ ಅವಧಿನಲ್ಲಿ ಶಾಸಕರಾಗಿದ್ದಾಗ ನಿಮ್ಮ ಅವಧಿನಲ್ಲೂ ಕೂಡ ರಾಗಿ ಖರೀದಿ ಕೇಂದ್ರ ಏನು KR ನಗರ, ಚಿಂಚನಕಟ್ಟೆ, ಸಾಲಿಗ್ರಾಮ 3ರಲ್ಲೂ ಈ ಒಂದು ರಾಗಿ ಖರೀದಿ ಕೇಂದ್ರ ಇತ್ತು. ಈಗ ಖರೀದಿ ಕೇಂದ್ರದಲ್ಲಿ ನೀವು ನಿಮ್ಮ ಅವಧಿನಲ್ಲೂ ಇದೇ ಸೇಮ್ ಇದಾಗಿರೋದು. ಈಗ ರೈತರಿಗೆ ಗೊಂದಲ ಮೂಡಿಸೋದು ಯಾಕೆ? ಹೆಂಗೋ ರೈತರುಗಳು ತಾವಾಗೆ ಒಪ್ಕೊಂಡು ನಾವು ರಾಗಿನ ಬಿಡ್ತೀವಿ, ನಾವು ಲೇಬರ್ಸ್ಗಳಿಗೆ 26 ರೂಪಾಯಿ ನಾವು ದುಡ್ಡು ಕೊಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಈಗ ರೈತರುಗಳು ಭಾನುವಾರದಿಂದ ಮಂಗಳವಾರ ಆಯ್ತು, ಇವತ್ತು 3 ದಿವಸಕ್ಕೆ 7,500 ರೂಪಾಯಿ ಬಾಡಿಗೆ ಕೇಳ್ತಾವ್ರೆ. 10 ಕ್ವಿಂಟಾಲ್ ತಂದ್ಬಿಟ್ಟು ಒಂದ್ ಟ್ರ್ಯಾಕ್ಟರ್ಗೆ 10 ಕ್ವಿಂಟಾಲ್ ರೈತ ರಾಗಿ ಹಾಕೊಂಡ್ಬಂದ್ಬಿಟ್ಟು 7,500 ರೂಪಾಯಿ ಅಲ್ಲೇ ಹೋದ್ರೆ ನಾವು ರಾಗಿ ಬಿಟ್ಟೇನ್ ಪ್ರಯೋಜನ? ಇದು ಮಾಡಿದ್ರೆ ಏನ್ ಪ್ರಯೋಜನ? ಕೈಯಿಂದಾನೆ ರೈತರಿಗೆ ಲಾಸ್ ಆಯ್ತಾ ಇದಲ್ಲ. ಇದನ್ನ ಕಟ್ಕೊಡೋರು ಯಾರು? ಸರ್ಕಾರ. ನಿಬಂಧನೆ ಏನಿಲ್ಲ. ಹಿಂದೆ ನಾವು ರಾಗಿ ಕ್ಲೀನ್ ಮಾಡಿ ತಗೊಂಡಿದೀವಿ, 4 ಕೆಜಿ ಏನಿಲ್ಲ, ಕ್ಲೀನ್ ಮಾಡಿ ತಂದು ಕೊಟ್ರೆ 4 ಕೆಜಿ ನಾವು ತಗೊಳಲ್ಲ ಅಂತ ಹೇಳ್ತಾವ್ರೆ. ಈಗ ರೈತರುಗಳು ಎಲ್ರು ಒಪ್ಕೊಂಡಿದ್ದಾರೆ, ಏನು ನಾವು ಕ್ಲೀನ್ ಮಾಡಲ್ಲ, ಏನೈತೆ ರಾಗಿ ತಗೊಳ್ಳಿ, 4 ಕೆಜಿ ತಗೊಳ್ಳಿ, ನಮ್ಗೆ 3 ದಿವಸ ಆಗೈತೆ, ನಮ್ಗೆ ಬಿಡುಗಡೆ ಕೊಡಿ ಅಂತ ಕೇಳ್ಕೊತಾವ್ರೆ ರೈತರುಗಳು. ಇನ್ಯಾವ್ದು ನಿಬಂಧನೆಗಳೇನಿಲ್ಲ. ಏನು ಸರ್ಕಾರ ನಿಗದಿ ಮಾಡೈತೆ ಅವಾಗ್ಲಿಂದನೂ ಸುಧಾ ಸುಮಾರು 7-8 ವರ್ಷದಿಂದನೂ ಸುಧಾ 4 ಕೆಜಿ ರಾಗಿನೇ ತಗೊಂಡಿರೋದು, ನಾವು 4 ಕೆಜಿ ರಾಗಿನೇ ಕೊಟ್ಟಿರೋದು. ಕೆಲವು ಒಂದೊಂದು ಕಡ್ಡಿ ಗುನ್ನು ಅವೆಲ್ಲ ಬಂದ್ರೆ ಚೂರಿ ತಗತಾವ್ರೆ, ಆಯ್ತಾ. ಇವತ್ತಿನವ 50 ಕೆಜಿ 700 ಗ್ರಾಮ ಇವತ್ತು ತಗತಾವ್ರೆ. ರಾಗಿ ಕ್ವಾಲಿಟಿ ಆಗದೆ, ಅಧಿಕಾರಿಗಳು ಯಾವ ಇದನ್ನು ಮಾಡ್ತಾ ಇಲ್ಲ. ಒಂದ್ ದಿವಸ ನಿಲ್ಸಿದ್ರು, ನೆನ್ನೆ ಇವತ್ತಿಂದ ರಾಗಿ ಪ್ರಾಬ್ಲಮ್ ಆಗದೆ, ಏನ್ ತೊಂದ್ರೆ ಇಲ್ಲ. 1 ಕ್ವಿಂಟಲ್ 4 ಕ್ವಿಂಟಲ್ ತಗೊಳ್ಳಿ, ನಮ್ಗೇನ್ ತೊಂದ್ರೆ ಇಲ್ಲ. ಈಗ ಮಳೆಲೆ ಬೀಳ್ತದೆ, ಕಣ ಮಾಡಿರಕ್ಕಿಲ್ಲ, ಹಂಗೆ ತಗೋಬರ್ತಾನೆ. ಮನೇಲಿ ರಾಗಿ ಮಾಡಿದ್ರು ವೇಸ್ಟೇಜ್ 3-4 ಕೆಜಿ ಹೋಗೇ ಹೋಯ್ತದೆ. ಇವತ್ತು ಅದು ತಗೋತಾ ಇಲ್ಲ ಅವರು. 50 ಕೆಜಿ 700 ಗ್ರಾಮ್ ತಗೋತಾ ಇರೋದು. 15 ವರ್ಷದಿಂದ 4 ಕೆಜಿನೇ ನಾವು ಕೊಟ್ಟಿರೋದು ರಾಗಿ. ಈಗಲೂ ಕೊಡ್ತಾರೆ, ಈಗಲೂ 25,000 ಕ್ವಿಂಟಲ್ ಹೋಗೈತೆ. ಈಗಲೂ ಕೊಡ್ತಾ ಇದೀವಿ 4 ಕೆಜಿ, ಈಗಲೂ 4 ಕೆಜಿ ಕೊಟ್ಟು ತಗೊಳ್ಳಿ ಅವರು. ಅದೇನು ಇಲ್ಲಿ ಸೋರ್ಸಸ್ ಏನ್ ಕೊಳ್ಳೆ ಹೊಡಿತಾ ಇಲ್ಲ, ಆಯ್ತಾ. ಅದ್ರ ಅದ್ ಬಿಟ್ರೆ ನಮ್ಗೆ ಏನ್ ಅನ್ಯಾಯ ಆಗದೆ ಅಂತ ಸೊಳ್ಳೆ ಕಡ್ಸ್ಕೊತಾ ಇದೀವಿ. ಇದು ಹಾವು ಬಂದು ಒಳಗೆ ಸೇರ್ಕೊತಾವೆ, 4 ದಿನ ಹಾವು ಬಂದು ಒಳಗೆ ಕಡಿತಾವೆ, ಸೇರ್ಕೊತಾವೆ, ಸೊಳ್ಳೆ ಕಡ್ಸ್ಕೊತಾವೆ. ಟ್ರ್ಯಾಕ್ಟರ್ ಬಾರ್ಗೆ 3,000-4,000 ಸಾವಿರ, ಆಮೇಲೆ ನಿಂತ್ಕೊಂಡ್ರೆ 2,000. ರೈತರಿಗೆ ತೊಂದ್ರೆ ಆಯ್ತಾವೆ. ಅಧಿಕಾರಿಗಳು ದಯವಿಟ್ಟು ರೈತರು ಎಲ್ಲಾ ಕಡೆಯಲ್ಲೂ ಶಿವಲಿಂಗೇಗೌಡರು ಸುಧಾ ಬೇಡಿ ಹೆಂಗಿತ್ತು ಹಂಗ್ ತಗೊಳ್ರಪ್ಪ ಅಂತ ಹೇಳಿದ್ದಾರೆ. ಕಳ್ಕೊಳ್ಳಿ ಅಂತಲೂ ಹೇಳಿದ್ದಾರೆ, ಶಿವಲಿಂಗೇಗೌಡರು ಹೇಳಿದ್ದಾರೆ. ಅದರಿಂದ ನಮ್ಮ ಕೇರಳದಲ್ಲಿ ಮತ್ತೆ ಸಾಲಿಗ್ರಾಮದಲ್ಲಿ, ತುಂಚಿಗಾಡಲ್ವೇ ರೈತರು ತೊಂದರೆ ಆಗೈತಿಯ. ಎಲ್ಲಾನು ಅಧಿಕಾರಿಗಳು ಕಾರ್ಯನಿರ್ವಹಿಸೋದು ಶುದ್ಧ ಒಳ್ಳೆದು. ರೈತರುಗಳು ನಾವು ರಾಗಿಯ 1 ಕ್ವಿಂಟಲ್ಗೆ 4 ಕೆಜಿ ಕೊಡಕ್ಕೆ ರೆಡಿ ಆಗಿದ್ದೀವಿ, ಒಪ್ಕೊಂಡಿದೀವಿ. 26 ರೂಪಾಯಿ ಕೂಲಿ ಕಾರ್ಮಿಕರಿಗೂ 26 ರೂಪಾಯಿ ರೆಡಿ. ಯಾರು? ರೈತರುಗಳೇ ಕೊಡೋದು.
ರೈತರು ಕೊಲೆ ಕೊಡ್ಬೇಡಿ ಅಷ್ಟೇ. ರೈತರಿಗೆ ಯಾರು ಮಾಡಕ್ ಹೋಗ್ಬೇಡಿ. ಇದ್ದಿದ್ದು ಸಾಕಷ್ಟು ಕೊಡಿ. ಅದಾದ್ಮೇಲೆ ನೆಕ್ಸ್ಟ್ ಮಾಯಿಶ್ಚರ್ ನ ಚೆಕ್ ಮಾಡ್ಬೇಕು ಅನ್ನೋದಿದೆ. ಎಷ್ಟು ಬರ್ಬೇಕು ಅದು ಮಾಯಿಶ್ಚರ್? 12 ಕೆಳಗಡೆ ಬರ್ಬೇಕು. ಮತ್ತೆ ಆಮೇಲೆ ಹೇಗಿರ್ಬೇಕು ರಾಗಿ ನಾವು ತಗೋಬೇಕಾದ್ರೆ ಯಾವುದೇ ಗಲೀಜು ಕಸ ಕಡ್ಡಿಗಳು ಕಲ್ಲು ಇವುಗಳಿಂದ ಇದ್ದಾರೆ ಖರೀದಿ ಅಧಿಕಾರಿಗೆ. ಆ SOP ಪ್ರಕಾರ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಖರೀದಿ ಅಧಿಕಾರಿ ಮತ್ತೆ ಇದಕ್ಕೆ ಇನ್ಚಾರ್ಜ್ ಆಗಿರ್ತಕ್ಕಂಥ ಫುಡ್ ಇನ್ಸ್ಪೆಕ್ಟರ್ ಮಾಡ್ಲೇಬೇಕಾಗುತ್ತೆ. ಆ ಪ್ರೊಸೀಜರ್ ಅನ್ನ ಲ್ಯಾಪ್ಸ್ ಮಾಡ್ಲಿಕ್ಕೆ ನಮಗೆ ಆಗ್ಲಿ ಇವರಿಗೆ ಆಗ್ಲಿ ಪವರ್. ಆ ಪ್ರೊಸೀಜರ್ ಪ್ರಕಾರ ಆಗ್ಬೇಕು. ಹಾಗಾಗಿ ದಯಮಾಡಿ ಎಲ್ಲರೂ ಸಹಕಾರ ಮಾಡಿ. ಸರಿ ಮೇಡಮ್, ಆಯ್ತು.